ಅಲ್ಲ ಇಷ್ಟಕ್ಕೆ ಸುಸ್ತಾಯ್ತಾ? 2 ದೇವಸ್ಥಾನಕ್ಕೆ ಇದು ಒಂದು ದರ ಕಟ್ಟಕ್ಕೆ ಅಲ್ಲೆಲ್ಲೂ ಜಾಗ ಸಿಗ್ಲಿಲ್ಲ, ಹೊಳೆ ಹತ್ರ ಬಂದಿದ್ದೀವಿ. ಸೊ ಇವಾಗ ನಾವು ಆಟೋ ಮಾಡಿಕೊಂಡು 5 ಪ್ಲೇಸ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ರಾಯರ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀವಿ. ನೈಟ್ ಬಂದಿದ್ದು 2 o'clock ಆಯಿತು ಆಲ್ರೆಡಿ. ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತಿಂದೆ ಹೇಗಿರುತ್ತೆ ಅಂತ ತೋರಿಸ್ತೀವಿ. ಸೊ ಅಮ್ಮ ಮಗ ಹಿಂಗೆ ರೆಡಿಯಾಗಿದ್ದಾರೆ ನೋಡಿ. ಹಾಯ್, ಎಲ್ಲೋಗ್ತಾ ಇದೀವಿ ಇವಾಗ? ರಾಯರ ದರ್ಶನ ಮಾಡೋಕ್ಕೆ. ಚೂರು ಜೋರಾಗಿ ಮಾತಾಡಿ ಮೇಡಮ್. ರಾಯರ ದರ್ಶನ ಮಾಡಕ್ಕೆ ಹೋಗ್ತಾ ಇದೀವಿ. ಸೊ ಇವತ್ತು ನಾವಿವಾಗ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅತ್ತಿಗೆ ಟ್ವಿನ್ನಿಂಗ್, ಇಬ್ರು ಟ್ವಿನ್ನಿಂಗಲ್ಲಿ. ಸೊ ಬನ್ನಿ, ತುಂಬ ಹೇಗಿದೆ, ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ. ಅವ್ರ ಮಗ ಇಲ್ಲೆಲ್ಲ ಅವನೇ ಇಲ್ಲಿದ್ದಾನೆ. ಸೊ ಇವಾಗ ರಾಯರ ದರ್ಶನಕ್ಕೆ ಹೋಗ್ತೀವಿ. ನೋಡೋ. ಸೊ ಇವಾಗ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು. ಬನ್ನಿ, ತುಂಬ ದಿವಸದಿಂದ ಅಂದ್ಕೊಂಡಿದ್ವಿ ಬರಬೇಕು ಅಂತ. ಸೊ ಬರೋಕ್ಕಾಗಿರಲಿಲ್ಲ, ಇವತ್ತು ಬಂದಿದ್ದೀವಿ. ಅಂತೂ ಇಂತೂ ರಾಯರು ದರ್ಶನ ಕೊಟ್ಟಿದ್ದಾರೆ, ನಮಗೆ ಕೊಡ್ತಾ ಇದ್ದಾರೆ. ಸೊ ರಾಯರ ದರ್ಶನಕ್ಕೆ ಹೋಗೋಣ ಬನ್ನಿ. ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ತುಂಬ ಕ್ರೌಡ್ ಇದೆ, ಫೋನ್ ಯೂಸ್ ಮಾಡೋಂಗಿಲ್ಲ ಅಂದರೆ. ಸೊ ಹಾಗಾಗಿ ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಎಷ್ಟು ಕ್ರೌಡ್ ಇದೆ ಅಂತ, ತುಂಬ ಕ್ರೌಡ್ ಇದೆ. ಸೊ ಇವಾಗ ಅಷ್ಟೇ ದರ್ಶನ ಮುಗಿಸ್ಕೊಂಡು ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ರೈಸ್ ಅಕ್ಕ, ಹೇಗಿತ್ತು ರಾಯರ ದರ್ಶನ? ಚೆನ್ನಾಗಾಯ್ತಾ? ಏನೇನು ಕೇಳ್ಕೊಂಡ್ರಿ ದೇವ್ರ ಹತ್ರ? ಹೇಳ್ಬಾರ್ದಂತೆ, ಹೌದಾ? ಹೇಳಿದ್ರೆ ಈಡೇರಲ್ಲ. ಜೋರಾಗಿ ಮಾತಾಡಿ ಒಂಚೂರು. ಆಗೇನು ಹೇಳ್ಬಾರ್ದಂತೆ, ಹೇಳಿದ್ರೆ ಈಡೇರಲ್ಲಂತೆ. ಅದೇನೋ ಸಿದುಕ್ತಾವನೆ. ಫೋನು ಫೋನು ಫೋನ್. ಸೊ ಇವಾಗ ನಾವು ಆಟೋ ಮಾಡಿಕೊಂಡು 5 ಪ್ಲೇಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಬ್ಯಾಕ್ ಸೈಡ್ ಕೂತಿದ್ದೀವಿ, ತುಂಬ ಬಿಸಿಲಿದೆ. ಅದಕ್ಕೆ ನಾವೇ ಕವರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಕಾರ್ಕಲ್ನ. ಅಲ್ಲೊಬ್ಬ ಹೇಳ್ತಾವನೆ ಎಮ್ಮೆ ಫೋನ್ ಬೇಕು ಅಂತ. ನೋಡಿ, ಫೋನು ಫೋನು ಫೋನು. ರಮ್ಮಿಗೆ 2 ಕೊಟ್ಟರೆ ಸುಮ್ಮನೆ ಕೂತ್ಕೊತಾನೆ. ಫೋನು ಫೋನು ಫೋನು, ಯಾವಾಗ ನೋಡಿದ್ರು ಫೋನು. ಸೊ ಇವಾಗ 5 ಪ್ಲೇಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಹೋಗ್ಬಿಡ್ತೀವಿ. ಸೊ ಇದು ಅಲ್ಲೇ ಫಸ್ಟ್ ಪ್ಲೇಸಿಗೆ ಕರ್ಕೊಂಬಂದಿದ್ದು. ಇದು ಆಂಜನೇಯನ ದೇವಸ್ಥಾನ. ತುಂಬ ಅಂದರೆ ತುಂಬ ಹೈಟ್ ಇದೆ, ಇದು ಚೆನ್ನಾಗಿದೆ ಪ್ಲೇಸು. ಸೊ ಇವಾಗ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಪಂಚಮುಖಿ ಆಂಜನೇಯನ ದೇವಸ್ಥಾನದಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಯಪ್ಪ ಯಪ್ಪ, ತುಂಬ ಅಂದರೆ ತುಂಬ ಕ್ರೌಡು ಗೈಸ್. ಅದರಲ್ಲಿ ಬಿಸಿಲು ಬೇರೆ, ಯಪ್ಪ ದೇವ, ನಿಲ್ಲಕ್ಕಾಗ್ತಿಲ್ಲ. ಅಲ್ಲ ಇಷ್ಟಕ್ಕೆ ಸುಸ್ತಾಯ್ತಾ? 2 ದೇವಸ್ಥಾನಕ್ಕೆ 2 ದೇವಸ್ಥಾನಕ್ಕೆ ಸುಸ್ತಾಯ್ತಾ ಅಮ್ಮ ಮಗಂಗೆ? ಇನ್ನು ಎಷ್ಟೊಂದಿದ್ದಾವೆ. ಬಿಸಿಲಾಗಿದೆ, ಅದಕ್ಕೆ ವಾಯ್ಸು ಗೊತ್ತಾಯಿಲ್ಲ. ತುಂಬ ಟಯರ್ಡಾಗಿ ಹೋಗ್ಬಿಟ್ಟವ್ರೆ. ನಾನು ಇನ್ನು ಬೆಂಗಳೂರಿಗೂ ಹೆಂಗೆ ಕರ್ಕೊ ಹೋಗೋದು ಇವ್ರನ್ನ? ಹೋದಂತೂ ಮಲ್ಕೊಂಬಿಟ್ಟವನಿ. ಆದರೂ ಈ ಚಿಕ್ಕ ಕಲ್ಲು ಮೇಲೆ, ಈ ಚಿಕ್ಕ ಬಂಡೆ ಮೇಲೆ ಇಷ್ಟು ದೊಡ್ಡ ಬಂಡೆ ಹೆಂಗೆ ಕುಂತಿದೆ ನೋಡಿ ಗೈಸ್. ಹಂಗೆ ಇಷ್ಟು ಚಿಕ್ಕ ಕಲ್ಲು. ಅನ್ನದಾನ ಮಾಡಬಾರ್ದು. 108 ರೂಪಾಯಿ ಕೊಟ್ಟರೆ ಒಂದು ಜನರಲ್ಲಿ ಪಂಚಾಮೃತ ಅನ್ನದಾನ ಮಾಡಿ. ಸೊ ದರ್ಶನ ಎಲ್ಲ ಆಯಿತು. ಪ್ಲೇಸಸ್ಗೂ ಹೋಗ್ಬಿಟ್ಟು ಬಂದ್ವಿ, 5 ಪ್ಲೇಸಸ್ಗೆ. ಸೊ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಹೆವಿ ಬಿಸಿಲು ಗೈಸ್, ಬಿಸಿಲು, ಕ್ರೌಡು. ಪಾ ದೇವ, ಹೊಳೆಯಲ್ಲಿ ನೀರೇ ಇಲ್ಲ ಇಲ್ಲಿ. ಇದು ಒಂದು ದರ ಕಟ್ಟಕ್ಕೆ ಅಲ್ಲೆಲ್ಲೂ ಜಾಗ ಸಿಗಲಿಲ್ಲ, ಇಲ್ಲಿ ಹೊಳೆ ಹತ್ರ ಬಂದಿದ್ದೀವಿ ನಾವು. ಹೆವಿ ಬಿಸಿಲು, ಯಪ್ಪ ದೇವ್ರೆ, ಹೆಂಗಿರೋದು. ಅಕ್ಕ ಹೆಂಗೈತೆ ಎಕ್ಸ್ಪೀರಿಯನ್ಸು? ಇವಾಗ ಮಿಡ್-ನೈಟ್ 12 ಗಂಟೆ ಗೈಸ್ ನಮಗೆ ಟ್ರೈನ್ ಇರೋದು. ಅಲ್ಲಿವರೆಗೂ ನಾವು ಹೆಂಗೆ ಟೈಮ್ ಪಾಸ್ ಮಾಡೋದು ಹೇಳಿ? ಒಂಚೂರು ಜೋರಾಗಿ ಮಾತಾಡಿ. ಒಂದು ಸೇರು ಕಳ್ಳೆಕಾಯಿ ತಗೊಬಂದು ಮಾರೋದಂತೆ. ಹೊಳೆಯಲ್ಲಿ ನೀರೇ ಇಲ್ಲ, ಇಷ್ಟೇ ನೀರಿರೋದು, ಇಷ್ಟೇ ನೀರಿರೋದು.
ಇವಾಗ ಇಲ್ಲೇ ಟೈಮ್ ಪಾಸ್ ಮಾಡಬೇಕು, ಏನು ಮಾಡೋದು, ದರ್ಶನ ಎಲ್ಲ ಆಯಿತು. ಸೊ ಇಲ್ಲಾಂದ್ರೆ ಒಂದು ದರ್ಶನ ಮಾಡಿಕೊಂಡು ಆದರೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಬೆಂಗಳೂರು ಕಡೆ ಹೊರಡೋದು. ಸೊ ಗೈಸ್ ಇವಾಗ ಬರೀ ಓತ್ಲ ಹೊಡಿತಾ ಇದ್ದೀವಿ ಎಲ್ಲರೂ 3 ಜನನೂ ನೊಣ ಹೊಡ್ಕೊಂಡು ಒಡ್ಡಾಡ್ತಾ ಇದ್ದೀವಿ. ಟ್ರೈನ್ ಇರೋದು 12 ಗಂಟೆಗೆ. ಮಂತ್ರಾಲಯ ಫುಲ್ಲು ಸುತ್ತಾಗ್ತಾ ಇದ್ದೀವಿ. ಹಲೋ ಹುಡುಗನೆಲ್ಲರೂ ನೋಡಿದರೆ ಚೂರು ಜೋರಾಗಿ ಮಾತಾಡಿ, ವಾಲ್ಯೂಮ್ ಕೊಟ್ಟು. ಚೂರು ವಾಲ್ಯೂಮ್ ಕೊಡ್ರಿ, ಬನ್ನಿ ಚೂರು ವಾಲ್ಯೂಮ್ ಕೊಟ್ಟು ಮಾತಾಡಿ ಜೋರಾಗಿ. ಜೋರಾಗಿ ಹೇಳಿ, ಅದನ್ನೇ ಒಂಚೂರು. ಮಳೆ ಬರ್ತಾ ಇದೆ ನೋಡಿ ಗೈಸ್, ಸುಮ್ಮನೆ ಹಾಗೆ ಒಂದು ವಾಕ್ ಬಂದಿದ್ದೀವಿ ಟೆಂಪಲ್ ಹತ್ರ. ಟೆಂಪಲ್ ಕ್ಲೋಸ್ ಆಗಿದೆ, ದರ್ಶನ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ಒಂದು ರೌಂಡ್ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದರೆ ಓಪನ್ ಆಗಿದೆಯಾ ಹೆಂಗೋ ಗೊತ್ತಿಲ್ಲ. ಇನ್ನೂ ಜನಗಳು ಇದ್ದಾರೆ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಆದರೂ ಸ್ವಲ್ಪ ಖಾಲಿ ಹೊಡಿತಾ ಇದೆ, ಆದರೂ ಇಲ್ಲಿ ಜನ ಇದ್ದಾರೆ. ಫುಲ್ಲು ಮಳೆ ಜೋರಾಗಿ ಬರ್ತಾ ಇದೆ ಮಂತ್ರಾಲಯದಲ್ಲಿ, ಫುಲ್ಲು ಮಳೆ ಗೈಸ್. ಸೊ ಗೈಸ್ ಮಳೆ ಬಂದಿದೆ ಮಂತ್ರಾಲಯದಲ್ಲಿ. ಸೊ ಜನ ನೋಡಿ ಇವಾಗ ಮತ್ತೆ ದರ್ಶನಕ್ಕೆ ಎಷ್ಟು ಜನ ನಿಂತಿದ್ದಾರೆ ಅಂತ. ದೇವ, ಮಳೆ ಬಂತು ಚೆನ್ನಾಗೆ ಮಂತ್ರಾಲಯದಲ್ಲಿ. ಇವಾಗ ದರ್ಶನಕ್ಕೆ ಅಂತ ಎಷ್ಟು ಜನ ನಿಂತಿದ್ದಾರೆ ನೋಡಿ ಗೈಸ್. ಹಂಗೆ ಮುದ್ದು ಹೊಟ್ಟೆ ಎಷ್ಟಾಗಿತ್ತಾ? ತಿಂತೀನಿ. ಚಿತ್ರಾನ್ನ ತಿಂತಿದ್ವಿ, ಚಿತ್ರಾನ್ನ ಮತ್ತು ವೆಜ್ ಲೆಮನ್ ರೈಸ್. ಮಂತ್ರಾಲಯ ನೈಟ್ ವೈಟ್. ಏನಕ್ಕ ಜಪ ಮಾಡ್ತಾ ಇದ್ದೀರಲ್ಲ, ಜೋರಾಗಿ ಹೇಳಿ ಒಂಚೂರು. ಬರೀ ಲಿಪ್ ಮೂಮೆಂಟ್ ಅಷ್ಟೇ, ವಾಯ್ಸ್ ಇಲ್ವೇ ಇಲ್ಲ. ಯಾಕೆ ಹೋಗಿದ್ದೆ? ಹಾಯ್ ಮುದ್ದು. ಅಯ್ಯೋ ಹೌದು, ಇವಾಗ ಊಟ ಮಾಡ್ಕೊಬಂದ್ವಿ, ಖಾರ ಆಗ್ಬಿಟ್ಟಿತ್ತು ಅಂತ ಅಳ್ತಾವನೆ. ನೈಟ್ ವೈಬ್ಸ್ ಹೆಂಗಿದೆ ನೋಡಿ ಗೈಸ್. ನಾ ಇಲ್ಲೇ ಇದ್ದೀವಿ ಮಂತ್ರಾಲಯದಲ್ಲಿ. ಸೊ ಇವಾಗ ರೈಲ್ವೆ ಸ್ಟೇಷನಿಗೆ ಹೊರಡಬೇಕು. ಅಕ್ಕ 12 ಗಂಟೆವರೆಗೂ ಹೆಂಗೆ ಟೈಮ್ ಪಾಸ್ ಮಾಡೋದು? ಜಪ ಮಾಡೋದು ರಾಘವೇಂದ್ರಾಯ ನಮಃ. ರಾಘವೇಂದ್ರ ಇಲ್ಲ ಅಂದರೆ ಜಪ ಮಾಡ್ಬೋದು. ರೈಲ್ವೆ ಸ್ಟೇಷನಲ್ಲಿ ಏನು ಮಾಡೋದು? ಸೊಳ್ಳೆ ಹೊಡೆಯೋದು. ಸೊಳ್ಳೆ ನೋಡ ಬೆಳಗ್ಗೆಯಿಂದ ಹೊಡೆದೋಡ್ ಸಾಕಾಯ್ತು, ಇಲ್ಲೂ ಹೋಗಿ ಹೊಡೆಯೋದು ಒಂದು. ಎಸ್ ನೈಟ್ ವೈಬ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಲ್ಲ. ಚೆನ್ನಾಗಿದೆ, ನೈಸ್. ಇನ್ನು ನೀವು ಯಾರು ಮಂತ್ರಾಲಯಕ್ಕೆ ಬಂದಿರೋ ಬನ್ನಿ, ಸಕ್ಕತ್ತಾಗಿದೆ. ಅಲ್ವಾ ಅಕ್ಕ, ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಬಂದಿರೋದು, ಬಟ್ ಸೂಪರ್ ಆಗಿದೆ ಮಂತ್ರಾಲಯ ಮಾತ್ರ. ಪ್ಲೇಸ್ ನೆಮ್ಮದಿ, ಏನೋ ಒಂಥರ ಚೆನ್ನಾಗಿದೆ. ಬನ್ನಿ, ಇನ್ನು ಯಾರ್ಯಾರು ಬಂದಿಲ್ಲ ನೀವು ಬನ್ನಿ ಮಂತ್ರಾಲಯಕ್ಕೆ. ಮಂತ್ರಾಲಯದಲ್ಲಿ ಇವಾಗ ಕರೆಂಟ್ ಹೋಗ್ಬಿಟ್ಟೈತೆ. ಇವ್ರು ಟಾರ್ಚ್ ಹಿಡ್ಕೊಂಡು ಕುಂತವ್ರೆ, ಅವ್ನ ಕಣ್ಣು ಬಾಯಿ ಬಿಡ್ತಾವನೆ. ಕರೆಂಟ್ ಹೋಗ್ಬಿಟ್ಟೈತೆ. ನನ್ನ ಬ್ಯಾಗಲ್ಲಿ ನಿಧಿ ಇಲ್ಲ ಕಣೋ, ನಿಧಿ ಐತೆ, ನಿಧಿ. ನೋಡಿ ಯಾರೋ ಕಿರ್ಚ್ತವ್ರೆ, ನೀನು ಕಿರ್ಚೋಗ ಅವ್ರ ಜೊತೆ. ನೋಡಿ ಗೈಸ್, ಕರೆಂಟೇ ಇಲ್ಲ, ಕರೆಂಟ್ ಹೋಗ್ಬಿಟ್ಟೈತೆ ಮಂತ್ರಾಲಯದಲ್ಲಿ. ಸೊ ಗೈಸ್ ಇವಾಗ ನಾವು ಹೊರಟ್ವಿ ಬ್ಯಾಂಗ್ಳೂರ್ಗೆ. ಸೊ ಬಾಯ್, ನೆಕ್ಸ್ಟ್ ಟೈಮ್ ಬರೋಣ. ಯಾವಾಗ ಕಲ್ಸ್ಕೊಂಡ್ರು ರಾಯರು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಬರೋಣ. ಅಕ್ಕ ಬರ್ತೀರಾ ನೆಕ್ಸ್ಟ್ ಟೈಮು? ನೋಡುವ. ಸದ್ಯಕ್ಕೆ ಇವಾಗ ದರ್ಶನ ಎಲ್ಲ ಆಯಿತು, ಊಟ ಆಯಿತು, ಇದ್ವಿ ಇವತ್ತೆಲ್ಲ ಒಂದೇ ಫುಲ್ಲು. ಸೊ ಇವಾಗ ಹೊರಟ್ವಿ ರೈಲ್ವೆ ಸ್ಟೇಷನ್ಗೆ. ಅಲ್ಲೋಗೊಂದು 1-2 ಅವರ್ ಟೈಮ್ ಪಾಸ್ ಮಾಡಬೇಕು. ಬನ್ನಿ ಹೋಗುವ ಗೈಸ್. ಇವಾಗ ನಾವು ಯಶವಂತಪುರಕ್ಕೆ ಬಂದ್ವಿ ಮಂತ್ರಾಲಯದಿಂದ. ದೇವ 12 ಗಂಟೆ ಇದ್ದು ಟ್ರೈನು 1:15 ಬಂದಿದೆ. ಸೊ ಕರೆಕ್ಟ್ ಟೈಮಿಗೆ ನಮ್ಮ ಟೈಮಿಗೆ ರೀಚ್ ಆಗಿದ್ದೀವಿ ಯಶವಂತಪುರಕ್ಕೆ. ಸೊ ತುಂಬ ಚೆನ್ನಾಗಿತ್ತು ಮಂತ್ರಾಲಯ. ನೀವು ಯಾರ್ಯಾರು ಹೋಗಿಲ್ಲ ಇನ್ನೂ ಹೋಗಿ, ತುಂಬ ಚೆನ್ನಾಗಿದೆ. ಸೊ
ಹೆಂಗನ್ನಿಸ್ತು ಮಂತ್ರಾಲಯ ಟ್ರಿಪ್? ಚೆನ್ನಾಗಿದೆ. ಚೆನ್ನಾಗಿತ್ತಾ? ಚೆನ್ನಾಗಿದೆ. ಒಂದ್ಸಲ ರಾಯರ ದರ್ಶನ ಮಾಡ್ಕೊಂಡ್ಬಿಡಿ ಜೀವನದಲ್ಲಿ. ಒಳ್ಳೇದಾಗಲಿ ಅಷ್ಟೇ. ಓಕೆನಾ? ಸೊ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೌಂಡು ಸ್ವಲ್ಪ ಜಾಸ್ತಿ ಕೊಡ್ಸ್ಕೊಂಡು ಕೇಳ್ಕೊಡಿ, ತುಂಬ ನಾಯ್ಸ್ ಇದೆ. ಸೊ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ ಎಷ್ಟಾಗುತ್ತೋ ಅಷ್ಟು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಅರಣ್ಯಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.